ನಂದೊಂದು ದೊಡ್ಡ ಪ್ರಾಬ್ಲಮ್ಗೆ ಇವತ್ತು ಸೊಲ್ಯೂಷನ್ ಸಿಕ್ತು ಅಂತಾನೆ ಹೇಳ್ಬೋದು. ಸೊ ಪೂಜಾ ಐಟಮ್ಸ್ಗಳು ತೊಳಿಬೇಕು ಅಂತಾನೆ ನಿಯರ್ಲಿ ಅರ್ಧ ಗಂಟೆ ಅಂತೂ ಬೇಕಾಗುತ್ತೆ. ನಿಮಗೂ ಕೂಡ ಈ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀರಾ. ಹಾಗೆ ಹಿತ್ತಾಳೆ ಪಾತ್ರೆಗಳಂತೂ ಬೇಗ ಕಪ್ಪಾಗ್ಬಿಡುತ್ತೆ. ನಂತರನೇ ನೀವು ಹಳೆ ಮೆಥಡ್ ಅಂದರೆ ಹುಣಸೆ ಹಣ್ಣಲ್ಲಿ ಬೆಳಗೋದು, ಇಲ್ಲ ರಂಗೋಲಿ ಪುಡಿ, ಹಂಗೂ ಇಲ್ಲ ಅಂತಂದರೆ ಅರಿಶಿನ, ಕಡಲೆ ಹಿಟ್ಟು, ಮೊಸರು ಈ ಥರ ಎಲ್ಲ ಹಾಕೊಂಡು ನೀವು ದೇವ್ರ ಸಾಮಾನುಗಳು ಬೆಳಗ್ತಾ ಇದ್ರೆ ಖಂಡಿತ ಈ ಒಂದು ಪ್ರಾಡಕ್ಟ್ ತುಂಬಾ ಯೂಸ್ ಆಗುತ್ತೆ. ಯಾಕೆ ಅಂತಂದರೆ ಜಸ್ಟ್ ಒಂದು 5 ನಿಮಿಷದಲ್ಲಿ ಎಲ್ಲ ಪೂಜಾ ಐಟಮ್ಸ್ಗಳು ಎಷ್ಟಿರು ವಾಶ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ನಾನು ಯಾಕೆ ಇದನ್ನು ಶೇರ್ ಮಾಡ್ಕೊಂಡೆ ಅಂತಂದರೆ ತುಂಬ ಕಡಿಮೆಗೆ ಸಿಕ್ಕಿರುವಂಥದ್ದು ಈ ಪ್ರಾಡಕ್ಟ್ ಜಸ್ಟ್ 77 ರೂಪೀಸ್ ಅಷ್ಟೇ. 2-3 ಹನಿ ಯೂಸ್ ಮಾಡಿದ್ರೆ ಸಾಕು, ತುಂಬ ಈಸಿಯಾಗಿ ಯೂಸ್ ಮಾಡ್ಬೋದು ಮತ್ತು ಫಾಸ್ಟಾಗಿ ರಿಸಲ್ಟ್ ಸಿಗುತ್ತೆ. ಸೊ ಇವಾಗಂತೂ ಹಬ್ಬಗಳ ಸೀಸನ್ ಸ್ಟಾರ್ಟ್ ಆಗಿದೆ. ದೇವ್ರ ಮನೆ ಪಾತ್ರೆಗಳನ್ನ ತೊಳೆಯೋದಕ್ಕೆ ತುಂಬ ಹಿಂಸೆ ಆಗ್ತಾ ಇರುತ್ತೆ ಮತ್ತು ಟೈಮ್ ಜಾಸ್ತಿ ಹಿಡಿಯುತ್ತೆ. ಸೊ ಇನ್ನೊಬ್ಬರಿಗೆ ಯೂಸ್ ಆಗಲಿ ಅಂತ ಈ ಒಂದು ಪ್ರಾಡಕ್ಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ರಿಸಲ್ಟ್ ಅಂತೂ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ಅಂತ. ತುಂಬ ಟೈಮ್ ಏನು ಹಿಡಿಯೋದಿಲ್ಲ, ಜಾಸ್ತಿ ಉಜ್ಜಬೇಕು ಆ ಥರ ಏನಿಲ್ಲ. ಇದನ್ನು ಹೇಗೆ ಯೂಸ್ ಮಾಡೋದು ಅಂತಂದರೆ, ಸೊ ಒಂದು ನಾವು ಏನು ಪಾತ್ರೆಗಳ ಮೇಲೆ 1-2 ಹನಿ ಹಾಕಿ 1-2 ನಿಮಿಷ ಬಿಟ್ಬಿಟ್ಟು ಒಂದು ಹತ್ತಿನಲ್ಲಿ ನೀಟಾಗಿ ಒರೆಸ್ಕೊಂಡ್ರೆ ಸಾಕು. ಉಜ್ಜ ಅವಶ್ಯಕತೆ ಏನಿಲ್ಲ. ಆಮೇಲೆ ನೀಟಾಗಿ ನೀರಲ್ಲಿ ವಾಶ್ ಮಾಡಿಬಿಟ್ಟು ಒಂದು ಬಟ್ಟೆಲಿ ಒರೆಸಿದ್ರೆ ಆಯಿತು. ಈ ಥರ ಮಾಡೋದ್ರಿಂದ ಹಿತ್ತಾಳೆ ಪಾತ್ರೆಗಳು ಸೇಫ್ ಆಗಿರುತ್ತೆ. ಸ್ಕ್ರಬ್ ಯೂಸ್ ಮಾಡೋ ಅಂತ ಅವಶ್ಯಕತೆನೇ ಇಲ್ಲ. ಸೊ ಈ ಪ್ರಾಡಕ್ಟ್ ಲಿಂಕ್ ಬೇಕಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ತುಂಬ ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.